ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ವೋ ಎನ್ನುವಂತಹ ಒಂದು ಅನುಮಾನ ನನಗೆ ಕಾಡ್ತಾ ಇದೆ ಅಂತ ಬೀದರ್ನಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಳೆಯಿಂದ ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮುಂಗಾರು ಹಂಗಾಮಿ ಬೆಳೆಯಲ್ಲಿ ಆದಂತಹ ಒಂದು ಸಂಪೂರ್ಣ ಬೆಳೆ ನಾಶ ಇದೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಬೆಳೆಯ ಒಂದು ಸರ್ವೆ ಮುಗಿದಿದೆ. ಈಗಾಗಲೇ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆಯಾಗಿದೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಸರ್ಕಾರ ರೈತರ ಒಂದು ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಪರಿಹಾರದ ಒಂದು ಅಂದರೆ ಹಣವನ್ನು ಕೊಟ್ಟೇ ಇಲ್ಲ. ಬಿಡಿಗಾಸು ಕೂಡ ಬಂದಿಲ್ಲ. ಇದೆಂತಹ ಒಂದು ಸರ್ಕಾರ. ಮೋಂತಾ ಸೈಕ್ಲೋನ್ ಬರುವಂತಹ ಒಂದು ನಿರೀಕ್ಷೆ ಇದೆ. ಅದರಿಂದ ಕೂಡ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಆದರೆ ಸರ್ಕಾರ ಮಾತ್ರ ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರ ತಮ್ಮ ಒಳ ಜಗಳಗಳನ್ನು ಬಿಟ್ಟು ರೈತರ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಬಂಡೆಪ್ಪ ಕಾಶೆಂಪೂರ್ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಇದೆಯಾ ಇಲ್ಲ ಎಂಬ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕಾಡ್ತಾ ಇದೆ. ಯಾಕಂದರೆ ಇವತ್ತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ 2-3 ಜಿಲ್ಲೆಯರ ಮಳೆ ಹಾನಿನಿಂದ ಬಹಳಷ್ಟು ನಷ್ಟವಾಗಿ ಸಾಕಷ್ಟು ಖರೀಬ್ದು ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ, ತೊಗರಿ, ಉದ್ದು, ಹೆಸರು ಎಲ್ಲ ಹೊಂಟೋಗಿದೆ. ಸರ್ವೆ ಕಾರ್ಯ ಮುಗಿದಿದೆ. ಸರ್ಕಾರದ ರಿಪೋರ್ಟ್ ಹೋಗಿದೆ. SDRF, NDRF ದುಡ್ಡು ಅವ್ರ ಹತ್ರ ಅಕೌಂಟ್ಸಲ್ಲಿ ಇದೆ. ಇವರು ಅದ್ರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವ್ರು ಹೇಳಿದ್ರು. ಇವತ್ತಿನವರೆಗೆ ರೈತರಿಗೆ ಏನದಲ್ಲ ಅವ್ರ ಅಕೌಂಟ್ದಲ್ಲಿ ಯಾವ ಒಂದು ಬಿಡಿಗಾಸು ದುಡ್ಡು ಹಾಕಿಲ್ಲ. ಇಂಥ ದೊಡ್ಡ ಹಬ್ಬಗಳು, ದಸರಾ ಮುಗ್ದೋಯ್ತು, ದೀಪಾವಳಿ ಮುಗ್ದೋಯ್ತು, ಮತ್ತು ನೋಡಿ ನಿನ್ನೆ ಹಿಡಿದು ಇವತ್ತ ಆಂಧ್ರದಲ್ಲಿ ಬಂದಂಥ ಒಂದು ಚಂಡಮಾರುತ ಇವತ್ತು ನಮ್ಮ ಕಡೆ ಅಪ್ಪಳಿಸ್ಕೊಂಡು ನಿನ್ನೆ ಹಿಡಿದು ಮಳೆ ಸ್ಟಾರ್ಟ್ ಆಗಿದೆ. ಇದು 3 ದಿವಸ ಇರುತ್ತೆ ಮಳೆ. ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೇನೆ, ತಮ್ಮ ಮುಖಾಂತರ ತಮ್ಮ ಅದು ಯಾವುದೋ ಒಂದು ಬಡದಾಟಗಳು ಬಿಟ್ಟು ರಾಜ್ಯದ ರೈತರು ಏನು ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ತೀವಿ, ಅವ್ರ ಪರವಾಗಿ ಸ್ವಲ್ಪ ಕಡು ತೆರಿಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಸರ್ಕಾರ ಇನ್ನೂ ಜೀವಂತಿದೆ ಎಂಬ ನಿಟ್ಟಿನಲ್ಲಿ ತಾವು ಪ್ರೂವ್ ಮಾಡಿ. ಇಲ್ಲೋ ಒಂದು ನಾವು ಗ್ಯಾರಂಟಿ ಕೊಡ್ಲಿದ್ದೀವಿ ಅಂತೇಳಿ ಎಲ್ಲ ರೈತರಿಗೆಲ್ಲ ಈ ರೀತಿ ಕಡೆಗಣಿಸೋದು ಸರಿ ಇಲ್ಲ. ನಿಜಕ್ಕೂ ಭಾಳ ನೋವಾಗುತ್ತೆ. ಇವತ್ತು ಸರ್ಕಾರ ಹೀಗೆ ಭಾಳ ಟೈಮ್ ಆಗೋಗಿದೆ. ಅದಕ್ಕೆ ಸಮಸ್ತ ರೈತರ ಪರವಾಗಿ ನಾನು ಕಳಕಳಿ ನಿಂತು ಕೇಳ್ಕೊತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವರ ಆದ್ರ ಇವತ್ತ ಇಮ್ಮಿಡಿಯೇಟ್ ರೈತರ ಅಕೌಂಟಿಗೆ ದುಡ್ಡು ಹೋಗಂಗೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.